ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ತಲಕಾಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ತಲಕಾಡು ಅಂದರೆ ನಮಗೆ ನೆನಪಾಗೋದು ಅಲಮೇಲಮ್ಮನ ಶಾಪ. 1610ರಲ್ಲಿ ಮಾಲಂಗಿ ಮಡುವಾಗಲಿ ತಲಕಾಡು ಮರಳಾಗಲಿ ಮಹಾರಾಜರಿಗೆ ಮಕ್ಕಳಾಗದಿರಲಿ ಎಂದು ಶಾಪ ಕೊಡ್ತಾಳೆ ಅಲಮೇಲಮ್ಮ. ನಾವೀಗ ಕಾವೇರಿ ನದಿ ಹತ್ರ ಬಂದಿದ್ದೀವಿ. ನದಿಯಲ್ಲಿ ಆಟ ಆಡಿಕೊಂಡು ಮತ್ತೆ ಪಂಚಲಿಂಗೇಶ್ವರ ದರ್ಶನವನ್ನು ಮಾಡೋಣ. ಫಸ್ಟ್ ಟೈಮ್ ನಮ್ಮ ಬುಜ್ಜಿ ನೀರಲ್ಲಿ ಆಟ ಆಡೋಕೆ ಹೋಗ್ತಾ ಇದ್ದಿದ್ದು, ಹಾಗಾಗಿ ಸ್ವಲ್ಪ ಹೆದರುತ್ತಿದ್ದ. ನೀರಲ್ಲಿ ಆಟ ಆಡಿಕೊಂಡು ನಾವೀಗ ದೇವರ ದರ್ಶನ ಮಾಡೋಣ ಅಂತ ಹೊರಡ್ತಿದ್ದೀವಿ. ಮೊದಲಿಗೆ ನಾವು ಹೋಗ್ತಾ ಇರೋದು ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ. ಪೂರ್ತಿ ಮರಳು ತುಂಬಿರೋದ್ರಿಂದ ನಡೆಯೋದು ಸ್ವಲ್ಪ ಕಷ್ಟ, ತುಂಬ ದೂರ ನಡಿಬೇಕು. ಪಾತಾಳೇಶ್ವರ ಸನ್ನಿಧಿಗೆ ತಲುಪಿದ್ದೀವಿ. ನೀವು ನೋಡ್ತಿರ್ಬೋದು, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ತೋರಿಸ್ಬೇಕು ಅಂತ ಒಳಗೆಲ್ಲ ಫುಲ್ ವಿಡಿಯೋ ಮಾಡ್ಕೊ ಬಂದಿದ್ದೀನಿ. ದೇವರ ಗರ್ಭಗುಡಿಯನ್ನು ವಿಡಿಯೋ ಮಾಡೋದಕ್ಕೆ ಬಿಡಲ್ಲ, ಆದರೂ ನನ್ನ ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ನೋಡ್ತಿರ್ಬೋದು ನೀವು ಪಾತಾಳೇಶ್ವರ ಸ್ವಾಮಿ ದರ್ಶನ ಮುಗಿಸಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನನ್ನ ಮಗ ಆ ಬಿಸಿಲಿನಲ್ಲೂ ಅವನೇ ನಡಿಬೇಕು ಅಂತ ನಡೀತಿದ್ದ. ನೆಕ್ಸ್ಟು ಶ್ರೀ ಮರಳೇಶ್ವರ ಸ್ವಾಮಿ ದೇವಸ್ಥಾನ. ನನ್ನ ಮಗ ನಮ್ಮ ಮಮ್ಮಿ ಮತ್ತು ನಮ್ಮ ಆಂಟಿ ಜೊತೆ ತುಂಬ ಎಂಜಾಯ್ ಮಾಡ್ತಾ ಇದ್ದ, ಓಡಿಸ್ತಾ ಇದ್ದ ಅವ್ರನ್ನೆಲ್ಲರನ್ನೂ. ನಿಂಗಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ಓಡಿಸ್ತಿದ್ದ. ಅವನಿಗಂತೂ ಚಂದ ಇದ್ದರೆ ಇನ್ಯಾರೂ ಬೇಡ. ನೆಕ್ಸ್ಟ್ ಈಗ ಬಂದಿದ್ದೀವಿ ಮರಳೇಶ್ವರ ದೇವಸ್ಥಾನಕ್ಕೆ. ಇಲ್ಲೂ ಕೂಡ ದೇವರ ದರ್ಶನದ ವಿಡಿಯೋ ಮಾಡಿದ್ದೀನಿ ನಾನು. ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ರೆ ಅವರಿಗೂ ಫ್ರೆಶ್ ಆಗುತ್ತೆ ಮತ್ತು ಎಷ್ಟು ಆ್ಯಕ್ಟಿವ್ ಆಗಿರ್ತವೆ ನೋಡಿ ಮಕ್ಕಳುಗಳು. ಮರಳೇಶ್ವರ ದೇವಸ್ಥಾನ ದರ್ಶನ. ನನ್ನ ಮಗ ಎಷ್ಟು ತುಂಟ ಅಂದರೆ ದೇವಸ್ಥಾನದ ಗರ್ಭಗುಡಿ ಒಳಗಡೆನೆ ಹೋಗಿದ್ದ, ದೇವರಿಗೆ ನಮಸ್ಕಾರ ಮಾಡಿ ಬರ್ತಿದ್ದ. ನಾನೇ ನಡಿಬೇಕು ಅಂತ ಕೈ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದ, ಎಂಜಾಯ್ ಮಾಡ್ಕೊಂಡವನು. ನಮಗೆಲ್ಲ ಮರಳಲ್ಲಿ ನಡಿಯೋಕ್ಕಾಗಲ್ಲ, ಕಾಲು ನೋವುತ್ತೆ ಅಂದರೆ ಅವನಿಗೆ ಮರಳಲ್ಲಿ ನಡೆಯೋದಕ್ಕೆ ತುಂಬ ಇಷ್ಟ ಆಗಿ ಏನು ಕುಣ್ಕೊಂಡು ನಡ್ಕೊಂಬರ್ತಿದ್ದ. ಆಗಲ್ಲ ಕಣಪ್ಪ ನಡಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎತ್ಕೊಂಡ್ರು ಮತ್ತೆ ನಾನೇ ನಡಿಬೇಕು ಅಂತ ಇಳಿತಿದ್ದ. ನೆಕ್ಸ್ಟ್ ಈಗ ಚೌಡೇಶ್ವರಿ ಅಮ್ಮನವರ ಸನ್ನಿಧಿ. ದೇವಿ ದರ್ಶನ ಮುಗಿಸ್ಕೊಂಡು ಕೀರ್ತಿನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋದು. ಈ ದೇವಸ್ಥಾನಕ್ಕೆ ಅಲಮೇಲಮ್ಮ ಗಂಡನ ಕರ್ಕೊಬಂದಿತ್ತು, ಬಟ್ ಸುಧಾರಿಸೋಕ್ಕಾಗದೆ ಇಲ್ಲೇ ತೀರೋಗಿದ್ದವರು. ಇಲ್ಲಿಗೆ ತಲಕಾಡಿನ ದರ್ಶನ ಮುಗಿಯುತ್ತೆ. ನಾವು ಈ ತಲಕಾಡನ್ನ ಮುಗಿಸಿ ಮುಡುಕ್ತೆರೆಗೆ ಹೋಗ್ತಾ ಇದ್ದೀವಿ. ಹೀಗೆ ಮುಂದೆ ವಿಡಿಯೋಗಳು ಬೇಕಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.